ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆಕಾಯಿ ರಸಮ್ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ ಇದು ರಸಮ್ಮು. ಫಸ್ಟ್ ಒಂದು ಕುಕ್ಕರ್ ಇಡ್ತೀನಿ. ಅದಕ್ಕೆ ತೊಗರಿಬೇಳೆ ಹಾಕಿದ್ದೀನಿ, ಒಂದು ಚಿಕ್ಕ ಕಪ್ಪಷ್ಟು. ಒಂದು 100 ಗ್ರಾಮ್ ಹಾಕಿದ್ದೀನಿ. ನುಗ್ಗೆಕಾಯಿ ಹಾಕ್ತೀನಿ, 3 ನುಗ್ಗೆಕಾಯಿ ಹಾಕಿದ್ದೀನಿ. ಮತ್ತು ಟೊಮೊಟೊ ಹಾಕ್ತೀನಿ, 4 ಟೊಮೊಟೊ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, 5 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ ಒಂದು, ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ, 2 ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಟರ್ಮರಿಕ್ ಪೌಡ್ರ್ ಹಾಕ್ತೀನಿ. ಹಿಂಗೆ ಹಾಕ್ತೀನಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕಿದ್ನ ಒಂದು ಸ್ವಲ್ಪ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರಸಮ್ ಪುಡಿ ಹಾಕ್ತೀನಿ, 1.5 ಚಮಚ ರಸಮ್ ಪುಡಿ ಹಾಕಿದ್ದೀನಿ. ನೀರು ಹಾಕ್ತೀನಿ, ಸ್ವಲ್ಪನೇ ನೀರು ಹಾಕಿದ್ದೀನಿ. ಆಮೇಲೆ ನೀರು ಹಾಕ್ತೀನಿ. ಹಿಂಗೆ ಹಾಕ್ತೀನಿ. ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತೀನಿ. 3 ವಿಷಲ್ ಬರೋವರೆಗೂ ಬೇಯಿಸ್ಬೇಕು. ತೊಗರಿಬೇಳೆ ಕ್ಲೀನಾಗಿ ಬೇಯಬೇಕು. ಮೂರು ವಿಷಲ್ ಬಂದಿದೆ. ಈ ರೀತಿ ಬೇಯಬೇಕು. ಈಗ ಸ್ಮ್ಯಾಶ್ ಮಾಡ್ತೀನಿ, ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿದ್ದಾಯ್ತು. ಇವಾಗ ಸೋಸ್ತೀನಿ. ನುಗ್ಗೆಕಾಯಿ ಸಿಪ್ಪೆ ಎಲ್ಲ ತೆಗಿಬೇಕು, ಹಿಂಡಿ. ಸೌಟಲ್ಲಿ ಒಂದ್ಸಲ ಈ ಥರ ಮಾಡ್ತೀನಿ. ಇವಾಗ ಸಿಪ್ಪೆ ಹಿಂಡ್ತೀನಿ. ಹಿಂಡ್ಬಿಟ್ಟು ತೆಗಿಬೇಕು. ಎಲ್ಲದನ್ನು ಇದೇ ರೀತಿ ಮಾಡ್ತೀನಿ. ಮಾಡಿದ್ದಾಯಿತು. ಸ್ಟವ್ ಮೇಲೆ ಮಡಿಕೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ದು 1/4 ಚಮಚ. ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದು 1-2. ಹಿಂಗೆ ಹಾಕ್ತೀನಿ. ಸಾಸಿವೆ ಸಿಡ್ದಿದೆ. ಇವಾಗ ರಸ ಹಾಕ್ತೀನಿ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು. ರಸಮ್ ಈ ರೀತಿನೇ ಇರಬೇಕು, ಗಟ್ಟಿ ಸಹ ಇರಬಾರ್ದು. ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಯೋದಕ್ಕೂ ಉಪ್ಪು ಹಾಕಿದ್ದೆ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ಕುದಿಯೋದಕ್ಕೆ ಬಿಡ್ತೀನಿ. ಕುದೀತಾ ಇದೆ. ರೆಡಿ ಆಯಿತು ರಸಮ್ಮು. ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.